Hello and welcome to the big vote. You're watching right here on News 9, all the latest election-related updates. And first up today, it was a festival of sorts across Karnataka as the Mandyada Gandu was back in Bengaluru after 52 long days. And what a welcome he received. Take a look. And why not? Listen to what Srinivas, a personal assistant to the Rebel star, had to say. ಮೊನ್ನೆ ಉಗಾದಿ ಹಬ್ಬ ಮಾಡಲಿಲ್ಲ ಇವತ್ತು ಮಾಡ್ತಾ ಇದೀವಿ ಅಷ್ಟು ಸಂತೋಷ ಆಗ್ತಾ ಇದೆ. Forget the election campaign or the searing heat. Thousands of people landed at the Kempegowda International Airport after news leaked that it was finally happening. Our own Rebel star would be back. Gate 3A, which is the VVIP enclosure at the KIA, was drowned in crowd of human heads. And as soon a chorus of cheers and voices were heard as the silver-coloured air-conditioned Innova car belonging to the state government and bearing registration KA05 GA99 was sighted. ನಾವೆಲ್ಲ ಬಹಳಷ್ಟು ಸಂತೋಷದಿಂದ ಇದ್ದೇವೆ. ಅವರ ನಮ್ಮ ಕ್ಷೇತ್ರ ನಮ್ಮ ಎಲ್ಲ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರು, ನಾಯಕರು ಮತ್ತು ಅಭಿಮಾನಿ ವರ್ಗದವರು, ಕನ್ನಡ ಜನತೆ ಸರ್ವರು ಕೂಡ ಅವರಿಗೆ ಅಸೌಖ್ಯದಿಂದ ಪ್ರಾರ್ಥನೆ ಮಾಡಿದ್ರು. ಆದಷ್ಟು ಬೇಗ ಅತ್ಯುತ್ತಮ ಗುಣಮುಖರಾಗಿ ಮತ್ತೆ ಸಮಾಜಕ್ಕೆ ಕೆಲಸ ಮಾಡಲಿಕ್ಕೆ ಶಕ್ತರಾಗಿ ಎಂಬ ಪ್ರಾರ್ಥನೆ ಕೂಡ ಮಾಡಿದ್ದಾರೆ. ಬಹುಶಃ ಇವತ್ತು ಎಲ್ಲ ನಮ್ಮ ರಾಜ್ಯದ ವೈದ್ಯರುಗಳು, ಬಹುಶಃ ವಿದೇಶದ ವೈದ್ಯರುಗಳು ಬಹುಶಃ ವಿಶೇಷ ಶ್ರಮದ ಮೂಲಕ ಅವರ ಕುಟುಂಬದ ವಿಶೇಷ ಪ್ರಾರ್ಥನೆ ಮತ್ತು ಆ ಒಂದು ಕೇರ್ ಅತ್ಯುತ್ತಮವಾಗಿ ಮತ್ತೆ ನಮಗೆಲ್ಲ ಸಂತೋಷ ತಂದಿದೆ. Yes, Mandyada Gandu wasn't that Innova. Ambi, our Rebel star, is back after conquering their 7 seas and in true hero style beating their ailment comprehensively. ಎಲಿಜಬೆತ್ ಹಾಸ್ಪಿಟಲ್ಗೆ ಹೋಗಿದ್ವಿ, ಅವರು ವಿಶ್ರಾಂತಿ ಪಡೆಯುವಾಗ ಮಲೇಷ್ಯಾಕ್ಕೆ ಹೋಗಿದ್ವಿ. ಆದರೆ ಅವರ ಅಭಿಮಾನಿಗಳು ಮತ್ತು ಅಂಬರೀಷ್ ಅಣ್ಣವ್ರ ಬೆಂಬಲಿಗರು ಎಲ್ಲ ಬಹಳ ಕಾತರದಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ ನಮ್ಮ ತಾಯ್ನಾಡಿಗೆ ಬರೋದ್ರಿಂದ. ಈಗ ಶ್ರೀರಂಗಪಟ್ಟಣದಿಂದನೇ 1,000ಕ್ಕಿಂತ ಹೆಚ್ಚು ಜನ ಅಭಿಮಾನಿಗಳು ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹಾಗೂ ಅವರ ನಿವಾಸಕ್ಕೆ ಆಗಮಿಸುತ್ತಿದ್ದಾರೆ. ಮಂಡ್ಯ ಜಿಲ್ಲೆಯಿಂದಂತೂ ತಂಡೋಪತಂಡವಾಗಿ ಹೆಂಗಸರಿರ್ಬೋದು, ಯುವಕರಿರ್ಬೋದು, ಅವರ ಅಭಿಮಾನಿಗಳಿರ್ಬೋದು ಅವ್ರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. Among those who waited braving the blazing sun was a handicapped person. And that sense of excitement was also visible at the residence of one M.H. Amarnath. Well, for the uninitiated, that's the official name of Ambarish. 2 women were seen patiently putting up a massive multicolored rangoli. The whole house wore a festive and celebratory look to welcome the man of the house. Clearly, the family too was happy and relieved at the Rebel star's return back to Tamil Nadu or home state. One even spotted the Rebel star son, Abhishek Gowda, waving to the fans through the canopy of green. But the biggest cheers were, and obviously, for the man himself. He spent some time outside his residence amidst a chorus of voices and welcome slogans. The brief address in the loud voice was welcomed by one and all. Ambarish noted that people cutting across religion and political parties had prayed for a speedy recovery, and the brief interaction had gems of the old Ambi. ಮತ್ತೆ ನಿಮ್ಮನ್ನೆಲ್ಲ ನೋಡಿ ನಿಮ್ಮ ಜೊತೆ ನಿಂತ್ಕೊಳ್ಳೋ ಅವಕಾಶ ದೇವರು ಕಲ್ಪಿಸ್ಕೊಟ್ಟ. ಇವತ್ತು ಆ ಭಾಗ್ಯ ನನಗೆ ದೊರಕಿದೆ. ಮತ್ತೆ ನಾನು ನನ್ನ ಅಣ್ಣ ತಮ್ಮಂದಿರ ನನ್ನ ಸಾಕಿ ತಂದೆ ತಾಯಿಗಳನ್ನೆಲ್ಲ ಮತ್ತೆ ನೋಡೋ ಅವಕಾಶ ನನಗೆ ಅದೃಷ್ಟಶಾಲಿ. ಇವತ್ತು ನನ್ನ ಅನಾರೋಗ್ಯಕ್ಕೋಸ್ಕರ ರಾಜ್ಯದಲ್ಲಿ ಜಾತಿ ಪಕ್ಷ ಏನಿಲ್ಲ, ನಮ್ಮ ಅಣ್ಣನಿಗೆ ಹುಷಾರಾಗಬೇಕು ಅಂತ ಪ್ರಾರ್ಥನೆ ಮಾಡಿದವರು ಬೇಕಾದಷ್ಟು ಜನ ಇದ್ದಾರೆ. ಎಲ್ರಿಗೂ ಈ ಮಾತಿನ ಮೂಲಕ ನಾನು ನನ್ನ ಕುಟುಂಬದವರು ಧನ್ಯವಾದ ಅರ್ಪಿಸ್ತೀವಿ. ನನ್ನ ಜಿಲ್ಲೆ, ನನ್ನ ಕ್ಷೇತ್ರದಲ್ಲಿ ಬೇಕಾದಷ್ಟು ಜನ ಅವ್ರಿಗೆ ಪಾಸ್ಪೋರ್ಟ್ ಮಾಡಿಸಿದಾರ ಅಂತ ನನಗೆ ಗೊತ್ತಿಲ್ಲ.
ಅಂಥವರೆಲ್ಲ ಬಂದು ಹೇಗೆ ಹುಡ್ಕೊಂಬಂದ್ರು ಅಲ್ಲಿಗೆ ಹಾಸ್ಪಿಟ್ಲಿಗೆ, ಹೇಗೆ ನನ್ನ ಸ್ನೇಹಿತರ ಮನೆ ಹುಡ್ಕೊಂಡು ಹೋದ್ರು, ಅವ್ರ ನಂಬರ್ ಹೇಗೆ ನನಗೆ ಗೊತ್ತೇ ಇಲ್ಲ. ಯಾಕೆ ನನಗೆ ಮಾತಾಡೋ ಶಕ್ತಿನೂ ಜಾಸ್ತಿ ಇರಲಿಲ್ಲ. ಬಿಕಾಸ್ ಐ ವಾಸ್ ಇನ್ ICU. ಎಲ್ಲರ ಸಂಪರ್ಕ ಮಾಡಿ ಕಡೆಗೆ ರಜನಿಕಾಂತ್ ವೈಫು ಫೋನ್ ಮಾಡಿದ ರಜನಿಕಾಂತ್. ಬಟ್ ಇವಳಿಗೆ ಬರ್ತಾ ಇರೋ ಫೋನಲ್ಲಿ ಎತ್ತಕ್ಕೆ ಹೆದರಿಕೆ ಆಗ್ಬಿಟ್ಟು ಎತ್ತಿಲ್ಲ ಹೇಳು. ಆಮೇಲೆ ಟ್ರೂ ಕಾಲರಲ್ಲಿ ನೋಡಿ ಲತಾ ರಜನಿಕಾಂತ್ ಅಂತ ಗೊತ್ತಾದ್ರು, ವಾಪಸ್ ಮಾಡಿ ರಾತ್ರಿ 12 ಗಂಟೆಯಲ್ಲಿ. ಆಮೇಲೆ ಅವ್ರು ಡಾಕ್ಟರ್ ನಂಬರ್ ತಗೊಂಡು ಆ ನಂಬರ್ಗೆ ಮಾಡಿ ಇಲ್ಲ ಯು ಟೇಕ್ ಇಮ್ ಟು ಸಿಂಗಾಪುರ್ ಅಂತ ಹೇಳಿದ್ಲು. ದೆನ್ ದೇ ಟುಕ್ ಮಿ ಟು ಸಿಂಗಾಪುರ್. Ambarish also profusely thanked his supporters, many of whom came from distant Mandya to visit him in the Singapore hospital. The Rebel star also had a word of thanks for Lata Rajinikanth, wife of superstar, who personally intervened and played a role in him being shifted to Singapore. Ambi's return is also something that Sandalwood is happy about. Listen to Darshan speak about this. ಸರ್ ಇಲ್ಲ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್. ಆ್ಯಕ್ಚುಲಿ ನಾವು ಸಿಂಗಾಪುರ್ಗೆ ಹೋಗಿ ನೋಡ್ಕೊಂಡು ಬಂದಿದ್ವಿ. ಸೊ ಇಸ್ ಕಮಿಂಗ್ ವೆಲ್. ಸೊ ಅದೇ ಒಂದು ದೊಡ್ಡ ಖುಷಿ ನಮ್ಗೆ ಅಷ್ಟೇ. Even Chief Minister Siddaramaiah was happy about the Rebel star's return. All eyes are on the Rebel star's influence on the ensuing parliamentary elections, particularly the fortunes of Ramya, the Congress nominee for the Mandya Lok Sabha seat. ಇವತ್ತು ಬಂದವ್ರೆ, ನಾಳೆ ಪ್ರೆಸ್ ಕಾನ್ಫರೆನ್ಸ್ ಇದೆ. 14ನೇ ತಾರೀಕು ಪಬ್ಲಿಕ್ ಮೀಟಿಂಗ್ ಅಟೆಂಡ್ ಮಾಡಿ. However, Ramya, while perhaps desirous of Ambi campaigning for her, said the Rebel star's health took precedence over other things. ಅವರು ಆರೋಗ್ಯವಾಗಿ ಬರ್ತಾ ಇದ್ದಾರೆ, ಅದು ತುಂಬಾ ಖುಷಿ. ಓಕೆ, ಅಂದ್ರೆ ಪ್ರಚಾರಕ್ಕೆ ಬರ್ತಾರಾ ಮಂಡ್ಯಕ್ಕೆ? ಹೇಗೆ? ಹೌದು, ಆಕ್ಚುಲಿ ನನಗೆ ಸ್ಪಷ್ಟವಾಗಿ ಅವ್ರ ಕಾರ್ಯಕ್ರಮ ಏನಂತ ನನಗೆ ಗೊತ್ತಿಲ್ಲ. ಅದು ಇವರು DCC ಸೋಮಶೇಖರ್ ಅವ್ರಿಗೆ ಗೊತ್ತಿರುತ್ತೆ, ಹಾಗೆ ನಮ್ಮ KPCC ಅವ್ರಿಗೆ, ಯಾಕಂದ್ರೆ ಅವರು ಟಚ್ ಇಲ್ಲಿದ್ದಾರೆ, ಅವ್ರ ಪ್ರೋಗ್ರಾಮ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಅವರು ನಾಳೆ ಮಂಡ್ಯಕ್ಕೆ ಬರ್ತಾ ಇದ್ದಾರೆ ಅಂತ ನನಗೆ ಮಾಹಿತಿ ಸಿಕ್ಕಿದೆ. ನಿಡಗಟ್ಟಿನಲ್ಲಿ ಅವ್ರನ್ನ ಬೈಕ್ ರ್ಯಾಲಿ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ 14ನೇ ತಾರೀಕು ಒಂದು ಸಭೆ, ಬಹಿರಂಗ ಸಭೆ ಇಟ್ಕೊಂಡಿದ್ದಾರೆ ಅಂತ. ಅಂದ್ರೆ ಅವ್ರು ಬಂದ್ರೆ ಯಾವ ತರ ನಿಮ್ಗೆ ಅನುಕೂಲ ಆಗುತ್ತೆ ಮೇಡಮ್ ಮಂಡ್ಯಕ್ಕೆ ಬಂದ್ರೆ? ನೋಡಿ, ನನಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಅವರು ಆರೋಗ್ಯ ಇವಾಗ ಮುಖ್ಯ. ಅವ್ರು ಇವಾಗ ಚೆನ್ನಾಗಿದ್ದಾರೆ, ಅದು ನನಗೆ. ಆರೋಗ್ಯ ಜೊತೆಗೆ ಚುನಾವಣೆನೂ ಅಷ್ಟೇ ಮುಖ್ಯ ಅಲ್ಲ? ನನಗೆ ಚುನಾವಣೆ ಮುಖ್ಯ, ಬಟ್ ಒಬ್ರನ್ನ ಅದಕ್ಕೋಸ್ಕರ ಉಪಯೋಗಿಸೋದು ಅವರಿಂದ ಅನುಕೂಲ ಆಗುತ್ತೆ ಇಲ್ಲ. ಅವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ರೂ ಅವರು ರೆಸ್ಟ್ ತಗೋಬೇಕು, ಅದು ನನಗೆ ಮುಖ್ಯ. ಅವ್ರ ಆಶೀರ್ವಾದ ಇದೆ, ಅದಿದೆ, ಬಟ್ ಅವ್ರ ಆರೋಗ್ಯ ನೋಡ್ಕೋಬೇಕು, ಅದು ತುಂಬಾನೇ ಮುಖ್ಯ. Later at a press conference, he had a word of advice for the sitting Mandya MP Ramya, saying that she needed to have more grassroots contact. ನಾನೇ ಆ ಹುಡುಗಿಗೆ ಹೇಳಿದ್ದೆ, ನೋಡಮ್ಮ, ಯು ಆರ್ ಟು ಯಂಗ್, ನಿನಗೆ ಇರೋದು 6 ತಿಂಗಳ ಟೈಮು. ನೀನು ಅದು ಯಾವ ಪುಣ್ಯ ಮಾಡಿದ್ದೋ, ಏನು ಮಾಡಿದ್ದೋ ನೀನು MP ಆಗಿದ್ಯಾ. ಒಂದು ಚೂರು ಕಷ್ಟ ಇಲ್ಲದೆ, ಒಂದು ಚೂರು ಸಂಪರ್ಕ ಇಲ್ಲದೆ, ಓಟ್ ಕೇಳದೆ, ಇನ್ನೊಂದು ಮಾಡದೆ ಏನು ಮಾಡದೆ ನೀನು MP ಆಗಿದ್ಯಾ. ಈಗ ಒಂದು ಕೆಲಸ ನೀನು ಮಾಡಬೇಕು ಅಂತ ಹೇಳಿ, ಏನು, ಹೋಗಿ ಎಷ್ಟು ಹಳ್ಳಿ ಇದೆ ಅಷ್ಟು ಹಳ್ಳಿಗೆ ಹೋಗಿ ಸುತ್ತಮ್ಮ. ಏನು ನಿನ್ಗೆ ಓಟ್ ಅಂತ ಕೇಳಿಲ್ಲ, ಈಗ ನಿನ್ ಕಷ್ಟ ಏನು ಅಂತ ಕೇಳ್ಕೊಂಬ, ಆಮೇಲೆ ತೀರ್ಸೋದು ಆಮೇಲೆ ನೋಡೋಣ. ಕಷ್ಟ ನೀನು ಹೇಳಿದ ತಕ್ಷಣ ತೀರಿಸ್ಬಿಟ್ರೆ ನೀನು ದೇವರಾಗ್ಬಿಡ್ತೀಯ. ಏನಂತ ಕೇಳ್ಕೊಂಬ, ಲಿಸ್ಟ್ ಇಟ್ಕೋ. ಬಟ್ ಅವಳು ಇವತ್ತಿನ ಸ್ಟ್ಯಾಂಡರ್ಡ್ ಟ್ವಿಟ್ಟರು, ಈ ಫೇಸ್ಬುಕ್ಕು, ವಾಟ್ಸಪ್ಪು, ಇದೆಲ್ಲ ಅದು ಮಂಡಕ್ಕೆಲ್ಲ. ಅದು ಗೊತ್ತಾಗಬಾರ್ದು ಅಂತ ನಾನು ಹೇಳ್ತಿಲ್ಲ. ಯು ಮಸ್ಟ್ ಹ್ಯಾವ್ ದಟ್ ಇನ್ಫಾರ್ಮೇಶನ್. ಯು ಮಸ್ಟ್ ಹ್ಯಾವ್ ಫೇಸ್ಬುಕ್, ಯು ಮಸ್ಟ್ ಹ್ಯಾವ್ ಟ್ವಿಟ್ಟರ್. ಬಟ್ ಎಲ್ಲ ಅಪ್ಲಿಕೇಶನ್ ಮಾಡಬೇಕು, ಅಲ್ಲಿ ಮಾಡಬೇಕು. ಅಲ್ಲೋ ಏನಪ್ಪ ಚೆನ್ನಾಗಿದೆ ಕಂಡು ಬಾರ ಇಲ್ಲಿ ಅಂದ್ರೆ ಓಕೆ, ಖುಷಿ ಅವ್ರಿಗೆ. ಕಡೆ ಇದೆ ಅವ್ರಿಗೆ ಇನ್ನ ಖುಷಿ. ಅಲ್ಲೋಗ್ಬಿಟ್ಟು ಟ್ವಿಟ್ಟರ್ಲಿ ಎಸ್ ಪುಟ್ ಲೈಕ್ ದಿಸ್ ಅಂದ್ರೆ ನೋ, ಯು ಗೋ ಅಂಡ್ ಪುಟ್ ದೇರ್ ಅಂತ ಅವರು. Ambarish dismissed rumors of problems with Mandya Congress, though he admitted that differences do exist. ಮಂಡ್ಯದಲ್ಲಿ ಇರೋದು ಒಂದೇ ಕಾಂಗ್ರೆಸ್, ಒಂದೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ INC ಇದೆ. ಗೆಲ್ತಾರೆ ನೋಡಿ, ಬೇಕಾರೆ ಆರಾಮಾಗಿ ಗೆಲ್ತಾರೆ. ರಾಜಕೀಯ ಆದ್ಮೇಲೆ ಕಿತ್ತಾಟ ಇದ್ದೇ. Ambi has returned. Will it mean good luck for Congress? Only time will tell.
A News 9 report. And well, will Ambarish's return as well as words of advice help stitch together the two factions in Mandya Congress? Well, that is something that the party is surely hoping for. Meanwhile, there is more trouble for the Congress candidate from Mandya, Ramya. Now, questions are being raised about her lineage, with one Venkatesh Babu claiming that he is her biological father. Take a look. After campaigning woes, lineage issue now haunts Ramya. Just when campaigning woes were settling for the Mandya MP Ramya, a new problem regarding her lineage has surfaced. A person by name Venkatesh Babu has made a startling claim that he is Ramya's biological father. Publicity stunt or genuine attempt? Venkatesh Babu realized that he was Ramya's father in the year 2008, but none know what kept him waiting for 8 long years before he sprang out of nowhere and made the startling claim. Ramya had filed an injunction in the court, which was recently vacated, and that seems to be the only motive behind Venkatesh declaring his so-called truth regarding Ramya's lineage. Does he have any proof? Venkatesh Babu has a birth certificate to substantiate his claim, but unfortunately, the birth certificate doesn't have Ramya's name or any other credentials that can come to his rescue. See, I'll try this with this court case, and even I don't mind going for a DNA, so paternity case also. That's 9% sure. I'll go for a paternity case. She's carrying my genes. That's what more can I say? See, even a drop of blood comes out of her hand or any, I mean, each and every blood, you know, carries my genes. My DNA carries in that blood. Venkatesh Babu ups the ante. After Ramya and his mother called it nothing but an attempt to blackmail the actor politician, Venkatesh Babu openly challenged her and said that he was even ready to undergo a DNA test. But how did he separate? Venkatesh Babu claims that in the year 1986, he met with a gory accident, and that is when he distanced himself from Ramya and her mother. Ever since, he has been trying to get back with the family, but they have been refusing to yield to his pressure. But what does he want? What more can I say? I want her to say that I am her father. Nothing else, nothing more. I mean, nothing less, nothing more. That's all. And what else I can say? I love her. That's all. With something as serious as one's lineage being questioned and challenged in the open, it will now be interesting to watch how the entire episode progresses. Will it affect Ramya's electoral prospects, or will she emerge victorious by quashing the entire fiasco as a mere publicity stunt? A News 9 report.